ಮರಣ ಪ್ರವಾಹಕ್ಕೆ ನೇಪಾಳ ತತ್ತರಿಸಿದೆ. ನೇಪಾಳ ಪ್ರವಾಹದಲ್ಲಿ 644 ಜನ ಮಿಸ್ಸಿಂಗ್ ಅನ್ನೋ ಮಾಹಿತಿ. ಭಾರತದ 178 ಜನ ಸೇರಿ 644 ಜನ ಈಗ ನಾಪತ್ತೆಯಾಗಿದ್ದಾರೆ. ನೇಪಾಳದ 127 ಮಂದಿ, ಅಮೆರಿಕದ 65 ಜನರು, ಉಕ್ರೇನ್ನ 53, ಮಲೇಷ್ಯಾದ 51 ಜನರು ನಾಪತ್ತೆಯಾಗಿದ್ದಾರೆ. ಭಾರತದವರು ಅನೇಕರಿದ್ದಾರೆ. ಆಸ್ಟ್ರೇಲಿಯಾದ 35 ಮಂದಿ, ಕೆನಡಾದ 25 ಜನ, ಇವರೆಲ್ಲರೂ ಕೂಡ ನಾಪತ್ತೆಯಾಗಿದ್ದಾರೆ. ಅನೇಕರು ಕಣ್ಮರೆಯಾಗಿದ್ದಾರೆ. ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇಲ್ಲ. ಈಗ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಸೇಫ್ ಆಗಿದ್ದಾರಾ ಇಲ್ವಾ ಅಥವಾ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರಾ ಅನ್ನುವಂತ ಒಂದಷ್ಟು ಆತಂಕಗಳ ನಡುವೆ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಭೀಕರ ಪ್ರವಾಹ ಈ ಗಡಿಭಾಗದಲ್ಲಿ, ನೇಪಾಳ ಹಾಗೂ ಟಿಬೆಟ್ ಗಡಿಭಾಗದಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಅನೇಕ ಕಟ್ಟಡಗಳು, ಆಸ್ಪತ್ರೆಗಳು, ಜೊತೆಯಲ್ಲಿ ಸೇತುವೆಗಳು ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಅನೇಕ ಕನ್ನಡಿಗರು ಕೂಡ ಇದರಲ್ಲಿ ಸಿಲುಕಿದ್ದಾರೆ ಅನ್ನುವಂತ ಮಾಹಿತಿ. ಹಾಗಾಗಿ ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಭಾರತದಿಂದ 178 ಮಂದಿ ಮಿಸ್ಸಿಂಗ್ ಅನ್ನುವಂತ ಮಾಹಿತಿ. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಆದ್ರೆ ಇನ್ನೂ ಕೂಡ ನೀರು ತಗ್ಗಿಲ್ಲ ಅನ್ನುವಂತ ಮಾಹಿತಿ ಇರೋದ್ರಿಂದ ರಕ್ಷಣಾ ಕಾರ್ಯಾಚರಣೆ ವಿಳಂಬ ಆಗ್ತಾ ಇದೆ. जरेको पुल आएर हानेर यहाँको पनि लग्यो। जरेको पुलको यस्तो पुरै सिंगै ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಅನೇಕ ಕನ್ನಡಿಗರು ಸೇರಿದಂತೆ ಅನೇಕ ಭಾರತೀಯರು ನಾಪತ್ತೆಯಾಗಿದ್ದಾರೆ. ಈಗ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ? ಸಹಾಯವಾಣಿಯನ್ನ ಕೂಡ ಈಗ ಓಪನ್ ಮಾಡಿದ್ದಾರೆ. ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಒಂದು ವಿಚಾರ ಗಮನಿಸಬೇಕಾಗಿರುವಂತದ್ದು, ನೇಪಾಳದಲ್ಲಿ ಆಗಿರುವಂತಹ ಒಂದು ಟ್ರಾಜಿಡಿಯಿಂದ ಕರ್ನಾಟಕದ ಸುಮಾರು 8 ಜನ ಅಲ್ಲಿ ಸಿಲುಕಿದ್ದಾರೆ. ಅವರ ಪೈಕಿ 2 ರಕ್ಷಣೆ ಮಾಡಿದ್ದೇವೆ ಅಂತ ಈಗ ತಿಳಿಸಿರುವಂತಹ ವಿಚಾರ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿ ರಕ್ಷಣೆ ಕಾರ್ಯಕ್ಕೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಜೊತೆ ಈಗಾಗಲೇ ಮಾತುಕತೆಯನ್ನ ಪ್ರತಿಯೊಂದು ರಾಜ್ಯದಿಂದ ಆರಂಭಿಸಲಾಗಿರುವಂತದ್ದು. ಅದರ ಜೊತೆಗೆ ವಿದೇಶಗಳಿಂದ ಕೂಡ ಈಗ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅನ್ನ, ಅಂದ್ರೆ ವಿದೇಶಾಂಗ ಇಲಾಖೆಯನ್ನ ಸಂಪರ್ಕ ಮಾಡಿದ್ದಾರೆ. ಪ್ರತಿಯೊಂದು ದೇಶಕ್ಕೂ ಪ್ರತಿಯೊಂದು ರಾಜ್ಯಕ್ಕೂ ಒಂದು ಪ್ರತ್ಯೇಕವಾದಂತಹ ಹೆಲ್ಪ್ ಲೈನ್ ನಂಬರ್ ಇರುವಂತದ್ದು. ಅದರ ಜೊತೆಗೆ ಒಂದು ಡೀಟೇಲ್ಡ್ ಸಮರಿಯನ್ನ ಕೂಡ ಪ್ರತಿಯೊಂದು ರಾಜ್ಯ ಕಳಿಸಬೇಕು ಅಂತ ಈಗ ರಿಕ್ವೆಸ್ಟ್ ಕೇಂದ್ರದಿಂದ ಬಂದಿರುವಂತದ್ದು. ಕಾರಣ ಏನಂದ್ರೆ, ಯಾವ ವ್ಯಕ್ತಿ ಎಲ್ಲಿಗೆ ಹೋಗಿದ್ರು, ಯಾವ ಟೂರ್ ಅಂಡ್ ಟ್ರಾವೆಲ್ ಜೊತೆಗೆ ಹೋಗಿದ್ರು ಅಥವಾ ವೈಯಕ್ತಿಕವಾಗಿ ಪ್ರತ್ಯೇಕವಾಗಿ ಹೋಗಿದ್ರೆ ಈ ವಿಚಾರಗಳನ್ನ ಪೂರ್ತಿ ಪತ್ತೆ ಹಚ್ಚೋದಕ್ಕೆ ಈ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ ಅನ್ನೋದು ಕಾರಣದಿಂದಾಗಿ ಅವರವರಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು, ಅವರ ಸಂಬಂಧಿಕರಿರ್ಬೋದು, ಸ್ನೇಹಿತರಿರ್ಬೋದು, ಯಾರಾದರೂ ಯಾವುದಾದ್ರೂ ಮಾರ್ಗದಲ್ಲಿ ಅಲ್ಲಿಗೆ ಹೋಗಿರುವಂತ ಮಾಹಿತಿ ಇತ್ತು ಅಂದ್ರೆ ಅದನ್ನೊಂದು ನಿಗದಿತ ಪ್ಯಾಟರ್ನ್ ನಲ್ಲಿ ಎಂಇಎಗೆ ನೀಡುವಂತೆ ಈಗಾಗಲೇ ಸೂಚನೆ ಬಂದಿರುವಂತದ್ದು. ಅದರ ಪೈಕಿ ಈಗ ರಾಜ್ಯದಿಂದ ಯಾರೆಲ್ಲ ಇದ್ರು ಅನ್ನೋ ಒಂದು ವಿಚಾರವನ್ನ ಪತ್ತೆ ಹಚ್ಚಲಾಗಿದೆ. ಅದರ ಜೊತೆಗೆ ಕನ್ನಡಿಗರು ಬೆಂಗಳೂರಿನವರು ಎಷ್ಟು ಜನ ಇದ್ರು ಅನ್ನೋ ಒಂದು ವಿಚಾರವನ್ನು ಕೂಡ ಈಗ ಕಲೆ ಹಾಕಲಾಗ್ತಿರುವಂತದ್ದು. ಸದ್ಯದ ಮಟ್ಟಿಗೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಆದರೆ ಇದನ್ನ ಯಾವ ರೀತಿ ಕೂಡಲೇ ಮೃತಪಟ್ಟ ಕುಟುಂಬಗಳನ್ನ ಪತ್ತೆ ಹಚ್ಚುವಂತದ್ದು, ಅವರಿಗೆ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ನೀಡೋದು ಅನ್ನೋದು ಕೂಡ ಈಗ ಚಾಲೆಂಜಿಂಗ್ ಟಾಸ್ಕ್ ಆಗಿರುವಂತದ್ದು ಈಗ ನೇಪಾಳದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಆದ್ರೆ ಬಗದಷ್ಟು ಬಯಲಾಗ್ತಿದೆ ಅನ್ನೋ ರೀತಿ ಅಲ್ಲಿರುವಂತ ವಿಕೋಪ ಅದನ್ನ ಯಾವ ರೀತಿ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದ್ದಾರೆ, ಅಷ್ಟು ಕ್ಲಿಯರ್ ಮಾಡಿದಷ್ಟು ಕೂಡ ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತ ನಿರೀಕ್ಷೆ ಈ ಸದ್ಯದ ಮಟ್ಟಿಗೆ ಇರೋದ್ರಿಂದ ಕಾದು ನೋಡಬೇಕಾಗುತ್ತೆ ಎಂಇಎ ಕಡೆಯಿಂದ ಯಾವ ರೀತಿ ಸ್ಪಷ್ಟೀಕರಣವನ್ನ ಪ್ರತಿಯೊಂದು ರಾಜ್ಯಕ್ಕೆ ನೀಡ್ತಾರೆ ಅಂತ. ಅಶ್ವಿನಿ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮರಣ ಪ್ರವಾಹಕ್ಕೆ ನೇಪಾಳ ತತ್ತರಿಸಿದೆ. ನೇಪಾಳ ಪ್ರವಾಹದಲ್ಲಿ 644 ಜನ ಮಿಸ್ಸಿಂಗ್ ಅನ್ನೋ ಮಾಹಿತಿ. ಭಾರತದ 178 ಜನ ಸೇರಿ 644 ಜನ ಈಗ ನಾಪತ್ತೆಯಾಗಿದ್ದಾರೆ. ನೇಪಾಳದ 127 ಮಂದಿ, ಅಮೆರಿಕದ 65 ಜನರು, ಉಕ್ರೇನ್ನ 53, ಮಲೇಷ್ಯಾದ 51 ಜನರು ನಾಪತ್ತೆಯಾಗಿದ್ದಾರೆ. ಭಾರತದವರು ಅನೇಕರಿದ್ದಾರೆ. ಆಸ್ಟ್ರೇಲಿಯಾದ 35 ಮಂದಿ, ಕೆನಡಾದ 25 ಜನ, ಇವರೆಲ್ಲರೂ ಕೂಡ ನಾಪತ್ತೆಯಾಗಿದ್ದಾರೆ. ಅನೇಕರು ಕಣ್ಮರೆಯಾಗಿದ್ದಾರೆ. ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇಲ್ಲ. ಈಗ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಸೇಫ್ ಆಗಿದ್ದಾರಾ ಇಲ್ವಾ ಅಥವಾ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರಾ ಅನ್ನುವಂತ ಒಂದಷ್ಟು ಆತಂಕಗಳ ನಡುವೆ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಭೀಕರ ಪ್ರವಾಹ ಈ ಗಡಿಭಾಗದಲ್ಲಿ, ನೇಪಾಳ ಹಾಗೂ ಟಿಬೆಟ್ ಗಡಿಭಾಗದಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಅನೇಕ ಕಟ್ಟಡಗಳು, ಆಸ್ಪತ್ರೆಗಳು, ಜೊತೆಯಲ್ಲಿ ಸೇತುವೆಗಳು ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಅನೇಕ ಕನ್ನಡಿಗರು ಕೂಡ ಇದರಲ್ಲಿ ಸಿಲುಕಿದ್ದಾರೆ ಅನ್ನುವಂತ ಮಾಹಿತಿ. ಹಾಗಾಗಿ ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಭಾರತದಿಂದ
178 ಮಂದಿ ಮಿಸ್ಸಿಂಗ್ ಅನ್ನುವಂತ ಮಾಹಿತಿ. लॉग है सब ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಆದ್ರೆ ಇನ್ನೂ ಕೂಡ ನೀರು ತಗ್ಗಿಲ್ಲ ಅನ್ನುವಂತ ಮಾಹಿತಿ ಇರೋದ್ರಿಂದ ರಕ್ಷಣಾ ಕಾರ್ಯಾಚರಣೆ ವಿಳಂಬ ಆಗ್ತಾ ಇದೆ. ज्वारेको पुल आएर हानेर यहाँको पनि लग्यो ज्वारेको पुलको यस्तो पुरै सिङ्गै ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಅನೇಕ ಕನ್ನಡಿಗರು ಸೇರಿದಂತೆ ಅನೇಕ ಭಾರತೀಯರು ನಾಪತ್ತೆಯಾಗಿದ್ದಾರೆ. ಈಗ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ? ಸಹಾಯವಾಣಿಯನ್ನ ಕೂಡ ಈಗ ಓಪನ್ ಮಾಡಿದ್ದಾರೆ. ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಒಂದು ವಿಚಾರ ಗಮನಿಸಬೇಕಾಗಿರುವಂತದ್ದು, ನೇಪಾಳದಲ್ಲಿ ಆಗಿರುವಂತಹ ಒಂದು ಟ್ರಾಜಿಡಿಯಿಂದ ಕರ್ನಾಟಕದ ಸುಮಾರು 8 ಜನ ಅಲ್ಲಿ ಸಿಲುಕಿದ್ದಾರೆ. ಅವರ ಪೈಕಿ ಇಬ್ಬರನ್ನ ರಕ್ಷಣೆ ಮಾಡಿದ್ದೇವೆ ಅಂತ ಈಗ ತಿಳಿಸಿರುವಂತಹ ವಿಚಾರ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿ ರಕ್ಷಣೆ ಕಾರ್ಯಕ್ಕೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಜೊತೆ ಈಗಾಗಲೇ ಮಾತುಕತೆಯನ್ನ ಪ್ರತಿಯೊಂದು ರಾಜ್ಯದಿಂದ ಆರಂಭಿಸಲಾಗಿರುವಂತದ್ದು. ಅದರ ಜೊತೆಗೆ ವಿದೇಶಗಳಿಂದ ಕೂಡ ಈಗ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅನ್ನ ಅಂದ್ರೆ ವಿದೇಶಾಂಗ ಇಲಾಖೆಯನ್ನ ಸಂಪರ್ಕ ಮಾಡಿದ್ದಾರೆ. ಪ್ರತಿಯೊಂದು ದೇಶಕ್ಕೂ ಪ್ರತಿಯೊಂದು ರಾಜ್ಯಕ್ಕೂ ಒಂದು ಪ್ರತ್ಯೇಕವಾದಂತಹ ಹೆಲ್ಪ್ಲೈನ್ ನಂಬರ್ ಇರುವಂತದ್ದು. ಅದರ ಜೊತೆಗೆ ಒಂದು ಡೀಟೇಲ್ಡ್ ಸಮರಿಯನ್ನ ಕೂಡ ಪ್ರತಿಯೊಂದು ರಾಜ್ಯ ಕಳಿಸಬೇಕು ಅಂತ ಈಗ ರಿಕ್ವೆಸ್ಟ್ ಕೇಂದ್ರದಿಂದ ಬಂದಿರುವಂತದ್ದು. ಕಾರಣ ಏನಂದ್ರೆ ಯಾವ ವ್ಯಕ್ತಿ ಎಲ್ಲಿಗೆ ಹೋಗಿದ್ರು, ಯಾವ ಟೂರ್ ಅಂಡ್ ಟ್ರಾವೆಲ್ ಜೊತೆಗೆ ಹೋಗಿದ್ರು ಅಥವಾ ವೈಯಕ್ತಿಕವಾಗಿ ಪ್ರತ್ಯೇಕವಾಗಿ ಹೋಗಿದ್ರೆ ಈ ವಿಚಾರಗಳನ್ನ ಪೂರ್ತಿ ಪತ್ತೆ ಹಚ್ಚೋದಕ್ಕೆ ಈ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ ಅನ್ನೋದು ಕಾರಣದಿಂದಾಗಿ ಅವರವರಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು, ಅವರ ಸಂಬಂಧಿಕರಿರ್ಬೋದು, ಸ್ನೇಹಿತರಿರ್ಬೋದು, ಯಾರಾದರೂ ಯಾವುದಾದ್ರೂ ಮಾರ್ಗದಲ್ಲಿ ಅಲ್ಲಿಗೆ ಹೋಗಿರುವಂತ ಮಾಹಿತಿ ಇತ್ತು ಅಂದ್ರೆ ಅದನ್ನೊಂದು ನಿಗದಿತ ಪ್ಯಾಟರ್ನ್ ಅಲ್ಲಿ ಎಂಇಎಗೆ ನೀಡುವಂತೆ ಈಗಾಗಲೇ ಸೂಚನೆ ಬಂದಿರುವಂತದ್ದು. ಅದರ ಪೈಕಿ ಈಗ ರಾಜ್ಯದಿಂದ ಯಾರೆಲ್ಲ ಇದ್ರು ಅನ್ನೋ ಒಂದು ವಿಚಾರವನ್ನ ಪತ್ತೆ ಹಚ್ಚಲಾಗಿದೆ. ಅದರ ಜೊತೆಗೆ ಕನ್ನಡಿಗರು ಬೆಂಗಳೂರಿನವರು ಎಷ್ಟು ಜನ ಇದ್ರು ಅನ್ನೋ ಒಂದು ವಿಚಾರವನ್ನು ಕೂಡ ಈಗ ಕಲೆ ಹಾಕಲಾಗ್ತಿರುವಂತದ್ದು. ಸದ್ಯದ ಮಟ್ಟಿಗೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಆದರೆ ಇದನ್ನ ಯಾವ ರೀತಿ ಕೂಡಲೇ ಮೃತಪಟ್ಟ ಕುಟುಂಬಗಳನ್ನ ಪತ್ತೆ ಹಚ್ಚುವಂತದ್ದು, ಅವರಿಗೆ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ನೀಡೋದು ಅನ್ನೋದು ಕೂಡ ಈಗ ಚಾಲೆಂಜಿಂಗ್ ಟಾಸ್ಕ್ ಆಗಿರುವಂತದ್ದು ಈಗ ನೇಪಾಳದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಆದ್ರೆ ಬಗದಷ್ಟು ಬಯಲಾಗ್ತಿದೆ ಅನ್ನೋ ರೀತಿ ಅಲ್ಲಿರುವಂತ ವಿಕೋಪ ಅದನ್ನ ಯಾವ ರೀತಿ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದ್ದಾರೆ, ಅಷ್ಟು ಕ್ಲಿಯರ್ ಮಾಡಿದಷ್ಟು ಕೂಡ ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತ ನಿರೀಕ್ಷೆ ಈ ಸದ್ಯದ ಮಟ್ಟಿಗೆ ಇರೋದ್ರಿಂದ ಕಾದು ನೋಡಬೇಕಾಗುತ್ತೆ ಎಂಇಎ ಕಡೆಯಿಂದ ಯಾವ ರೀತಿ ಸ್ಪಷ್ಟೀಕರಣವನ್ನ ಪ್ರತಿಯೊಂದು ರಾಜ್ಯಕ್ಕೆ ನೀಡುತ್ತಾರೆ ಅಂತ. ಅಶ್ವಿನಿ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.